ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಶ್ರೀ 16ನೇ ವಾರ್ಡ್ ಹನುಮಂತ ನಗರದಲ್ಲಿ ಇರುವಂತಹ ಶ್ರೀ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದ 17ನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಶ್ರೀ ನೀಲಕಂಠೇಶ್ವರ ಪಾರ್ವತಿ ಕಲ್ಯಾಣೋತ್ಸವ ಜರುಗಿತು. ಕಲ್ಯಾಣೋತ್ಸವ ನಿಮಿತ್ತವಾಗಿ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ದೇವಸ್ಥಾನದಲ್ಲಿ ಶ್ರೀ ನೀಲಕಂಠೇಶ್ವರ ಹಾಗೂ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಮಾಡಿ ವಿವಿಧ ಫಲ ಪುಷ್ಪಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ನಂತರ ದೇವಸ್ಥಾನದ ಪ್ರಾಂಗಣದಲ್ಲಿ ನಿರ್ಮಿಸಲಾಗಿದ್ದಂತಹ ವೇದಿಕೆಯಲ್ಲಿ ಮೂರ್ತಿಗಳಿಗೆ ಮಹಾಮಾಂಗಲ್ಯದೊಂದಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಜರುಗಿತು. ಭಕ್ತಾದಿಗಳಿಂದ ಪಲ್ಲಕ್ಕಿ ಸೇವೆ ಜರುಗಿತು. ರಾಘವೇಂದ್ರ ಪ್ರಸಾದ್ ಅವರು ಮಾತನಾಡಿ, ಲೋಕ ಕಲ್ಯಾಣ ಹಾಗೂ ಕುಂಭಮೇಳ ನಿಮಿತ್ತವಾಗಿ ಆಡಳಿತ ಮಂಡಳಿಯಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಬುಟ್ಟ ಶ್ರೀರಾಮುಲು ಅವರ ಕುಟುಂಬದ ವತಿಯಿಂದ ಈ ಕಾರ್ಯಕ್ರಮಗಳು ಜರುಗುತ್ತವೆ ಎಂದಿದ್ದಾರೆ. ಯಾತಕ್ಕೋಸ್ಕರ ಇವರು ಈ ಕಲ್ಯಾಣೋತ್ಸವ ಮಹಾಕುಂಭಮೇಳದ ಪ್ರಯುಕ್ತವಾಗಿ ಮಾಡ್ತಿದ್ದಾರೆ ಅಂದರೆ, ನಮ್ಮ ದೇಶಕ್ಕೆ ಯುದ್ಧ ಭಯ, ಅಗ್ನಿ ಭಯ, ಶಸ್ತ್ರ ಭಯ, ನಾನಾ ವಿಧವಾದ ಬೇರೆ ದೇಶಗಳಿಂದ ಭಯ ಮತ್ತು ಮಹಾಮಾರಿ, ಮಹಾಸ್ಫೋಟಕಗಳು, ಕರೋನಾ ಇಂತಾದಿ ದೊಡ್ಡ ದೊಡ್ಡ ವ್ಯಾಧಿಗಳು, ಪೀಡೆಗಳು ಇವ್ಯಾವೂ ಬರಬಾರದು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಂರಕ್ಷಣಾರ್ಥವಾಗಿ ಈ ದಿವಸ ಈ ಕಮಿಟಿ ಕಡೆಯಿಂದ ಕಲ್ಯಾಣೋತ್ಸವ ಬೆಳಗ್ಗೆಯಿಂದ ಪುಣ್ಯಾಹ, ದೇವನಾಂದಿ, ನವಗ್ರಹ ಮತ್ತು ಸ್ವಸ್ತಿ ಪುಣ್ಯಾಹ ವಾಚನ, ಕಲ್ಯಾಣೋತ್ಸವ ಎಲ್ಲವನ್ನೂ ಹಮ್ಮಿಕೊಂಡು ಪಲ್ಲಕ್ಕಿ ಉತ್ಸವ ಮಾಡಿಕೊಂಡು ಅನ್ನದಾನ ಪೂರ್ವಕವಾಗಿ ಪಲ್ಲಕ್ಕಿ ಸೇವೆ ಪೂರ್ವಕವಾಗಿ ಇವತ್ತು ಈ ಒಂದು ಮಹತ್ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು 17ನೇ ವಾರ್ಷಿಕೋತ್ಸವದ ಅಂಗವಾಗಿ ಬೆಳಿಗ್ಗೆಯಿಂದ ಪೂರ್ಣ ಕುಂಭಾಭಿಷೇಕ, ರುದ್ರಾಭಿಷೇಕ, ಪ್ರಧಾನ ಅರ್ಚಕರಿಂದ ಚೆನ್ನಯ್ಯ ಸ್ವಾಮಿಯವರ ಕಡೆಯಿಂದ ರುದ್ರಾಭಿಷೇಕ, ಮಹಾಕುಂಭಾಭಿಷೇಕ, ಪ್ರಾತಃ ಕಾಲದಿಂದಲೇ ಅಭಿಷೇಕ ಅರ್ಚನಾದಿಗಳನ್ನು ಮಾಡಿ ಇವತ್ತು ಈ 17ನೇ ವಾರ್ಷಿಕೋತ್ಸವ ಅಂಗಭೂತವಾಗಿ ಮತ್ತು ಮಹಾಕುಂಭಮೇಳ ಅಂಗಭೂತವಾಗಿ ಕಲ್ಯಾಣೋತ್ಸವ, ಗಿರಿಜಾ ಕಲ್ಯಾಣ, ಪಾರ್ವತಿ ಮತ್ತು ನೀಲಕಂಠೇಶ್ವರ ಸ್ವಾಮಿ ಕಲ್ಯಾಣ ಉತ್ಸವವನ್ನು ಈ ಸಂಘದ ನೀಲಕಂಠೇಶ್ವರ ಸ್ವಾಮಿ ಟ್ರಸ್ಟ್ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ. ಇವತ್ತು ಸ್ವಾಮಿ ದೇವಸ್ಥಾನದ ವತಿಯಿಂದ ಪ್ರತಿ ವರ್ಷ ಯಾವುದೋ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಚಿಕ್ಕದಾದ ಒಂದು ದೇವಸ್ಥಾನದಿಂದ ಇವತ್ತು ಈ ರೀತಿಯಾಗಿ ದೊಡ್ಡದಾಗಿ ಉತ್ತರೋತ್ತರ ಅಭಿವೃದ್ಧಿ ಮಾಡ್ಕೊತಾ ಬರ್ತಾ ಇದ್ದಾರೆ. ನಮ್ಮ ಶ್ರೀರಾಮುಲು ಅಣ್ಣನವರು ಅವರ ತಂದೆ ಕಾಲದಿಂದ ಒಂದು ಕಮಿಟಿ ಮಾಡಿ ದೇವಸ್ಥಾನಕ್ಕೆ ದಿನೇ ದಿನೇ ಉತ್ತರೋತ್ತರ ಅಭಿವೃದ್ಧಿ ಮಾಡ್ಕೊತಾ ಬಂದಿದ್ದಾರೆ. ಇವತ್ತಿನ ದಿನ 17ನೇ ವಾರ್ಷಿಕೋತ್ಸವ ಅಂಗಭೂತವಾಗಿ ಉದಯದಿಂದ ಅವರು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ತಪ್ಪದೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷ 17ನೇ ವಾರ್ಷಿಕೋತ್ಸವ ಅಂಗಭೂತವಾಗಿ ಇವತ್ತು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇದೇ ರೀತಿ ಉತ್ತರೋತ್ತರ ಅಭಿವೃದ್ಧಿ ಪೂರ್ವಕವಾಗಿ ನಾನಾ ವಿಧವಾದ ಕೆಲಸಗಳು ಇವ್ರ ಕಡೆಯಿಂದ ಆಗಬೇಕು, ದೇವಸ್ಥಾನದ ವತಿಯಿಂದ ಆಗಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಆ ಭಗವಂತನನ್ನು ವೇದೋಕ್ತವಾಗಿ ಇದೇ ವೇಳೆ ಟ್ರಸ್ಟ್ ಅಧ್ಯಕ್ಷ ಬುಟ್ಟ ಶ್ರೀರಾಮುಲು, ಉಪಾಧ್ಯಕ್ಷ ಹನುಮೇಶ್, ಕಾರ್ಯದರ್ಶಿ ಬಾಲರಾಮ, ಸಹ ಕಾರ್ಯದರ್ಶಿ ಶ್ರೀನಿವಾಸ್ ಸೇರಿ ಮತ್ತಿತರರು ಹಾಜರಿದ್ದರು. ಹೊಂದರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.